5 ಗ್ಯಾರಂಟಿಗಳನ್ನು ನಿಲ್ಲಿಸುವ ವದಂತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು? ಗ್ಯಾರಂಟಿಗಳ ಬಗ್ಗೆ ಯಾರೂ ಮಾತನಾಡಬಾರದು ಎಂದು ಹೈಕಮಾಂಡ್ ಹೇಳಿದೆ ಎಂದ ರಾಜಣ್ಣ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತಾರೆ ಎಂದ ಪರಮೇಶ್ವರ್. ಇದೆಲ್ಲವನ್ನ ನೋಡೋಣ ಗ್ಯಾರಂಟಿ ಗುದ್ದಾಟ ನ್ಯೂಸ್ ಟಾಪ್ 9 ನಲ್ಲಿ. ಸರ್ಕಾರ 5 ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡುತ್ತಾ? ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಬಸ್ನಲ್ಲಿ ಫ್ರೀ ಓಡಾಡೋದಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋ ಬಿಸಿ ಬಿಸಿ ಚರ್ಚೆ ಎದ್ದಿತ್ತು. ಆದ್ರೀಗ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಎಲ್ಲ ಗೊಂದಲಕ್ಕೂ ತೆರೆ ಎಳೆದಿದ್ದಾರೆ. 5 ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಗೃಹಲಕ್ಷ್ಮಿ, ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ ಯೋಜನೆಗಳಿಂದ ಅನೇಕ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿದೆ ಅಂತ ಹೇಳಿದ್ದಾರೆ. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ನೀಡುವ ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರುಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆ. ಗ್ಯಾರಂಟಿಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ನೆಲಮಂಗಲದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಸಚಿವರು ಏನೂ ಮಾತನಾಡಲ್ಲ, ಏನೂ ಇಲ್ಲ, ಯಾವುದೇ ಬದಲಾವಣೆ ಇಲ್ಲ ಅಂತ ಮತ್ತೊಮ್ಮೆ ಡಿಸಿಎಂ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಯಾವ ಸಚಿವರು ಮಾತಾಡಕ್ಕಾಗಲ್ಲ, ಏನೂ ಇಲ್ಲ. ಅವ್ರವ್ರು ಕೆಲವ್ರದ್ದು ಏನಪ್ಪಾ ಅಂತಂದ್ರೆ ಕೆಲವರು ಅನುಕೂಲ ಇರೋರು ಪಾಪ ಬೇಡ ಅಂತ ಇದ್ದಾರೆ, ಅಂಥವ್ರಿಗೂ ಕೊಡ್ತಾ ಇದ್ದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಯಾವುದು ಬದಲಾವಣೆ ಇಲ್ಲ. 5 ಗ್ಯಾರಂಟಿ ನಿಲ್ಲಿಸುವ ಯಾವ ಚಿಂತನೆ ಸರ್ಕಾರಕ್ಕೆ ಇಲ್ಲ ಅಂತ ಮಂಗಳೂರಿನಲ್ಲಿ ಸಚಿವ ಗುಂಡೂರಾವ್ ಹೇಳಿದ್ದಾರೆ. ಅಗತ್ಯವಿರುವವರಿಗೆ ಗ್ಯಾರಂಟಿ ಮುಟ್ಟಿಸುವ ಕೆಲಸ ಮಾಡ್ತೇವೆ, ನ್ಯೂನ್ಯತೆಗಳಿದ್ರೆ ಸರಿಪಡಿಸಿಕೊಂಡು ಹೋಗ್ತೇವೆ. ಅಗತ್ಯ ಇರುವವರಿಗೆ ಗ್ಯಾರಂಟಿ ಯೋಜನೆ ಸಿಗಬೇಕು. ಅನರ್ಹರಿಗೆ ಯೋಜನೆ ಸಿಕ್ಕರೆ ಸರ್ಕಾರಕ್ಕೂ ಹೊರೆಯಾಗುತ್ತೆ. ಬಡವರಿಗೆ ನೆರವು ನೀಡೋದು 5 ಗ್ಯಾರಂಟಿಗಳ ಉದ್ದೇಶ. ಅನರ್ಹರಿಗೆ ಖಂಡಿತವಾಗಿಯೂ ಗ್ಯಾರಂಟಿ ಸಿಗಬಾರದು ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಯಾರಿಗೆ ಅಗತ್ಯ ಇದೆ ಅಂತವ್ರಿಗೆ ಮಾತ್ರ ಸಿಗಬೇಕು ಅಂತ ಅದನ್ನ ಮಾಡ್ತೀವಿ ಹೊರತು ಯೋಜನೆ ನಿಲ್ಲಿಸುವಂಥದ್ದು ಯಾವುದೂ ಇಲ್ಲ. 5 ಗ್ಯಾರಂಟಿಗಳಲ್ಲಿ ಯಾವುದಕ್ಕೂ ರಿಯಾಯಿತಿ ಇಲ್ಲ. ಗ್ಯಾರಂಟಿಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅಂತ ಕೋಲಾರದಲ್ಲಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. 5 ಗ್ಯಾರಂಟಿಗಳನ್ನ ಮರುಪರಿಶೀಲನೆ ಮಾಡೋದಿಲ್ಲ. ಕೆಲ ಸಚಿವರು ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಸರ್ಕಾರ ಇದುವರೆಗೂ ಜನಪರ ಯೋಜನೆ ನಿಲ್ಲಿಸಲ್ಲ. ವಿರೋಧ ಪಕ್ಷದವರಿಗೆ ನಮ್ಮ ಯೋಜನೆ ಸಹಿಸಲಾಗ್ತಿಲ್ಲ ಅಂತ ಭೈರತಿ ಸುರೇಶ್ ಕಿಡಿಕಾರಿದ್ದಾರೆ. ಈ ದುಡ್ಡು ಯಾರಿಗೆ ಹೋಗ್ತಾ ಇದೆ ಹಂಗಾರೆ? ತಿಂಗಳ ಯಾರಿಗೆ ನಾವು ಅಕ್ಕಿ ಕೊಡ್ತಾ ಇದ್ದೀವಿ? ಯಾರಿಗೆ ನಾವು 2,000 ದುಡ್ಡು ಕೊಡ್ತಾ ಇದ್ದೀವಿ? ಯಾರಿಗೆ ಬಸ್ ಪಾಸ್ ಕೊಡ್ತಾ ಇದ್ದೀವಿ? ಅವರೆಲ್ಲ ತಗೊಂಡವರೆಲ್ಲ ಆರಾಮಾಗವ್ರೆ. ಈ ವಿರೋಧ ಪಕ್ಷದವ್ರಿಗೆ ಕೊಡ್ಲಿಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲ, ಕೊಟ್ಟವ್ರು ನೋಡಿ ಸಹಿಸಕ್ಕೂ ಆಗಲ್ಲ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ಹಿಂದೆ ಭೇಟಿ ಕೊಡಿ. ಮೊಬೈಲ್ ಸಂಖ್ಯೆ 9880020205. ರಾಜ್ಯದಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಹಣ ವ್ಯರ್ಥ ಮಾಡುತ್ತಿದ್ದಾರೆಂದು ವಿಪಕ್ಷದವರು ಟೀಕಿಸಬಹುದು, ಅನಗತ್ಯ ಗೊಂದಲಗಳನ್ನ ಸೃಷ್ಟಿಸಬಹುದು. ಆದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ. ನಾವು ಯಾವ ನಿಯಮಗಳನ್ನು ಹೊಸದಾಗಿ ಸೇರಿಸಲು ಹೋಗಲ್ಲ. ಸಚಿವರಾದ ಸತೀಶ್, ಮುನಿಯಪ್ಪ ಹೇಳಿರೋದು ಅಷ್ಟೇ. ಟ್ಯಾಕ್ಸ್ ಕಟ್ಟುವವರು ಜಮೀನು ಹೆಚ್ಚಿರುವವರಿಗೆ ಕೊಡಬಾರದೆಂಬ ನಿಯಮವಿದೆ. ಇನ್ನು ನಿಯಮ ಬಾಹಿರವಾಗಿ ಕೊಟ್ಟಿರುವ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತಾರೆ. ಆ ನಿಯಮ ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ಬಿಪಿಎಲ್ ಕಾರ್ಡ್ಗಳಿಗೆ ಪರಿಷ್ಕರಣೆ ಮಾಡ್ತಾರೆ. ಅದು ಸಾಮಾನ್ಯವಾಗಿ ನಡೆಯೋದು. ಗ್ಯಾರಂಟಿ ಯೋಜನೆಗಳನ್ನ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಸಿಎಂ ಹಾಗೂ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ಹೀಗಂತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. 5 ಗ್ಯಾರಂಟಿ ಯೋಜನೆಗಳು ರಾಜ್ಯದ ಕೋಟ್ಯಾಂತರ ಕುಟುಂಬಗಳಿಗೆ ಜೀವನಾಧಾರವಾಗಿದೆ. 4.40 ಕೋಟಿ ಜನರಿಗೆ 5 ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಸಿಗ್ತಿದೆ. ಹೀಗಿದ್ರೂ ಅನಾವಶ್ಯಕವಾಗಿ ಕೆಲ ಸಚಿವರು ಮಾತನಾಡುತ್ತಿರುವುದು ಸರಿಯಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರು ಏನೇ ಹೇಳಿ 5 ಗ್ಯಾರಂಟಿಗಳ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ.
5 ಗ್ಯಾರಂಟಿ ಬಗ್ಗೆ ಜನರಲ್ಲಿ ಗೊಂದಲ ಬೇಡ ಅಂತ ಸಚಿವ ರಾಜಣ್ಣ ಹೇಳಿದ್ರು. ಚುನಾವಣೆ ವೇಳೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಇರುತ್ತೆ. ಗ್ಯಾರಂಟಿ ಹೊರೆಯಾಗುತ್ತಾ ಅಂದ್ರೆ ಇಲ್ಲ ಅನ್ನೋಕ್ಕಾಗತ್ತಾ? ಹಾಗಂತ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತೆ ಅಂತಲ್ಲ ಅಂತ ಹಾಸನದಲ್ಲಿ ಸಚಿವ ರಾಜಣ್ಣ ಹೇಳಿದ್ದಾರೆ. ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದಾರೆ. ನಾನು ಕೂಡ ಸಾರ್ವಜನಿಕರಿಗೆ ಮತ್ತೆ ಏನು ಫಲಾನುಭವಿಗಳಿಗೆ ಹೇಳ್ತಕ್ಕಂಥದ್ದು ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. ಇದರಿಂದ ಸರ್ಕಾರಕ್ಕೆ ಹೊರೆ ಆಗಲ್ವಾ ಅಂತ ಕೇಳಿದ್ರೆ ನಾನು ಆಗಲ್ಲ ಅಂತ ಹೇಳಕ್ಕಾಗ್ತದೆ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ಯಾವ ಗೊಂದಲ ಬೇಡ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನಮ್ಮ ಸಚಿವರು ಬಿಪಿಎಲ್ ಕಾರ್ಡ್ಗಳು ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು. ಕೆಲವರು ಸುಳ್ಳು ದಾಖಲೆ ಕೊಟ್ಟು ಬಿಪಿಎಲ್ ಮಾಡಿಸಿಕೊಂಡಿದ್ದಾರೆ. ಅವುಗಳ ಪರಿಷ್ಕರಣೆ ಆಗಬೇಕು ಅಂತಷ್ಟೇ ಹೇಳಿದ್ದಾರೆ ಅಂತ ಹೇಳಿದ್ರು. ಬಿಪಿಎಲ್ ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೆ ಸಿಗಬೇಕು, ಕೆಲವರಿಗೆ ಸುಳ್ಳು ದಾಖಲೆ ಕೊಟ್ಟು ತಗೊಂಡ್ರು ತೆಗಿಯೋ ಅಂತ ಕೆಲಸ ಮಾಡಬೇಕಾಗುತ್ತೆ ಅಂತ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಲ್ಲ ಅಂತ ಸಚಿವೆ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಲ್ಲ. ಚುನಾವಣೆಗಿಂತಲೂ ಮೊದಲು ಕೊಟ್ಟ ಭರವಸೆ ಜಾರಿಯಲ್ಲಿ ಇರುತ್ತೆ. 5 ಗ್ಯಾರಂಟಿಗಳು ಮೊದಲು ಹೇಗಿತ್ತೋ ಎಲ್ಲವೂ ಮುಂದುವರಿಯುತ್ತವೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಏನು ನಾವು ಭರವಸೆಯನ್ನು ಕೊಟ್ಟಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಘೋಷಣೆಯನ್ನು ಕೊಟ್ಟಿದ್ವಿ 5 ಗ್ಯಾರಂಟಿಗಳ ಬಗ್ಗೆ, 5 ಗ್ಯಾರಂಟಿಗಳು ಮೊದಲು ಹೇಗಿತ್ತು ಈಗಲೂ ಕೂಡ ಹಾಗೆ ಮುಂದುವರಿಯುತ್ತೆ.